ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮಗೆ ಪ್ರತಿದಿನ ನೆನಪಾಗೋ ವ್ಯಕ್ತಿ ನಿಮ್ಮನ್ನು ಭೇಟಿಯಾಗಲಿದ್ದಾರೆ. ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆಯ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಯುವರ್ ಕಮಿಟ್ಮೆಂಟ್ ಈಸ್ ಬೀಯಿಂಗ್ ಟೆಸ್ಟೆಡ್. ಯು ಆರ್ ಗುಡ್ ಎನಫ್. ಮೆಡಿಟೇಟ್ ಆ್ಯಂಡ್ ಕಂಟೆಂಪ್ಲೇಟ್. ಲಕ್ ಈಸ್ ಆನ್ ಯುವರ್ ಸೈಡ್ ಅನ್ನೋದು ಬರ್ತಾ ಇದೆ. ಪ್ರತಿದಿನ ಅವ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಅದೃಷ್ಟ ನಿಮ್ಮ ಕಡೆ ಇದೆ, ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರು. ಇನ್ನೇನಿದೆ ನೋಡೋಣ. ಇಲ್ಲಿ ತುಂಬ ದಿನದ ಫ್ರೆಂಡ್ಶಿಪ್ ಇದೆ. ಕೆಲವರು ರಿಲೇಷನ್ಶಿಪ್ನಲ್ಲೂ ಇದ್ದೀರಾ. ನೀವು ಅವ್ರಿಗಿಷ್ಟ ಆಗಿದ್ದೀರಾ. ನಿಮಗೋಸ್ಕರ ಮೆಡಿಟೇಟ್ ಮಾಡ್ಕೊಳ್ಳೋದಿದೆ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿದೆ ಅವರು. ಹಾಗೆ ನೀವೊಂದು ಕಮಿಟೆಡ್ ಪಾರ್ಟ್ನರ್ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ದಿನನಿತ್ಯದ ಜೀವನದಲ್ಲಿ ಯಾರನ್ನೂ ಭೇಟಿ ಆಗ್ತೀವಿ. ಅದು ಫ್ರೆಂಡ್ಸ್ ಆಗಿರಬಹುದು, ಕ್ಲಾಸ್ಮೇಟ್ಸ್ ಆಗಿರಬಹುದು, ಅಥವಾ ಕಲೀಗ್ಸ್ ಆಗಿರಬಹುದು. ಹಾಗೆ ಏನೋ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಒಂದೇ ಸರಿ ಏನೂ ಡಿಸಿಷನ್ ತೊಗೊಳಕ್ಕಾಗಲ್ಲ. ಅವ್ರ ಮನಸ್ಸಲ್ಲಿ ನೀವಿದ್ರಿ, ನೀವು ಇಷ್ಟ ಆಗಿದ್ರಿ. ಆದರೆ ಅವ್ರಿಗೆ ಅವ್ರ ಮೇಲೇ ನಂಬಿಕೆ ಇರಲಿಲ್ಲ. ನಾನು ಇದನ್ನು ನಡ್ಸ್ಕೊಂಡು ಹೋಗ್ತೀನಾ, ಈ ಒಂದು ಕನೆಕ್ಷನ್ಗೆ ಜಸ್ಟಿಸ್ ಕೊಡ್ತೀನಾ, ಮುಂದೆ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗುತ್ತಾ, ಮನೆಯವ್ರು ಒಪ್ಕೋತಾರಾ, ಹಾಗೆಲ್ಲ ಅವ್ರಿಗೆ ಯೋಚನೆ ಇತ್ತು. ಈಗೆಲ್ಲ ಲೈನ್ ಕ್ಲಿಯರ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನು ಭೇಟಿ ಮಾಡಬೇಕು, ನಿಮಗೇನೋ ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದೇನೇ ಇರಬಹುದು, ಕೇಳೋಣ. ಅವ್ರು ನಿಮ್ಮನ್ನು ಯಾಕೆ ಭೇಟಿಯಾಗಬೇಕು ಅಂದ್ಕೊಂಡಿದ್ದಾರೆ, ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಟವರ್ ಕಾರ್ಡ್ ಬರ್ತಾ ಇದೆ, 6 ಆಫ್ ಕಪ್ಸ್ ಇದೆ, ಹಾಗೆ ಏಸ್ ಆಫ್ ವ್ಯಾಂಡ್ಸ್, ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್, ಬಾಟಮ್ನಲ್ಲಿ ಏನಿದೆ ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ಭಾವನಾತ್ಮಕವಾಗಿ ನಿಮಗೆ ಕನೆಕ್ಟ್ ಆಗಿದ್ರು. ನಿಮ್ಮ ಫ್ರೆಂಡ್ಶಿಪ್ ಅವ್ರಿಗೆ ಇಷ್ಟ ಆಗ್ತಾ ಇತ್ತು. ನಿಮ್ಮ ಜೊತೆ ಮಾತಾಡೋದು ಅಂದರೆ ಏನೋ ಸಂತೋಷ ಇತ್ತು ಅಲ್ಲಿ. ಇಷ್ಟೆಲ್ಲ ಫೀಲಿಂಗ್ಸ್ ಇದ್ರೂ ನಿಮ್ಮ ಹತ್ರ ಏನೂ ಹೇಳ್ಕೊಂಡಿರಲಿಲ್ಲ ಅವರು. ಕ್ಯಾಶುಯಲ್ ಆಗಿ ಮಾತಾಡ್ತಾ ಇದ್ರು. ಈಗ ನಿಮ್ಮನ್ನು ಯಾಕೋ ಭೇಟಿ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಹಾಗೆ ನೋಡಿದಾಗ ಸ್ವಲ್ಪ ಕಾಲ ನಿಮ್ಮ ಕನೆಕ್ಷನ್ನು ಅಪ್ಸ್ ಆ್ಯಂಡ್ ಡೌನ್ಸ್ನಲ್ಲಿ ನಡೀತಾ ಇತ್ತು. ಆಗಾಗ ಡಿಸ್ಕನೆಕ್ಟ್ ಆಗ್ತಾ ಇದ್ರಿ. ಆದರೆ ಈ ವ್ಯಕ್ತಿ ನಿಮ್ಮ ನೆನಪುಗಳಲ್ಲೇ ಕಾಲ ಕಳೀತಾ ಇದ್ರು ಅನ್ನೋದಿದೆ. ಮನಸ್ಸಲ್ಲಿ ನೂರಾರು ಭಾವನೆಗಳಿತ್ತು, ಆದ್ರೂ ಅದನ್ನು ಶೇರ್ ಮಾಡ್ಕೊಂಡಿರಲಿಲ್ಲ ನಿಮ್ಮ ಹತ್ರ. ಯಾಕೆಂದರೆ ಅವ್ರ ಮನಸ್ಸಲ್ಲಿ ಇನ್ನೂ ಕ್ಲಾರಿಟಿ ಬಂದಿರಲಿಲ್ಲ. ನಿಮ್ಮನ್ನು ಫಾರ್ ಎವರ್ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಇನ್ನೂ ಅವ್ರು ಯೋಚನೆ ಮಾಡಿರಲಿಲ್ಲ ಅನ್ನೋದಿದೆ. ಆದರೆ ಈಗ ನಿಮ್ಮ ನೆನಪು ಯಾಕೋ ತುಂಬ ಬರ್ತಾ ಇದೆ. ಯಾರೂ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ. ನಿಮ್ಮ ಮಾತುಗಳು, ನಿಮ್ಮ ಸ್ವಭಾವ ಯಾಕೋ ಅವ್ರಿಗೆ ಇಷ್ಟ ಆಗ್ತಾ ಇದೆ. ನೀವೇನೋ ಒಂದು ಒಳ್ಳೆ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಮೇಲೆ ಇಂಟೆನ್ಸ್ ಫೀಲಿಂಗ್ಸ್ ಇತ್ತು, ಕೇರಿಂಗ್ ಭಾವನೆ ಇತ್ತು. ಆಗಾಗ ನಿಮಗೆ ಹೆಲ್ಪ್ ಮಾಡ್ತಾಯಿದ್ರು, ನಿಮ್ಮ ಜೊತೆ ಗಂಟೆಗಟ್ಟಲೆ ಮಾತಾಡೋದಿತ್ತು. ಆದ್ರೂ ಮನಸ್ಸು ಬಿಚ್ಚಿ ಏನೂ ಹೇಳ್ಕೊಂಡಿರಲಿಲ್ಲ. ನಾನು ಎಷ್ಟೋ ಸರಿ ಹೇಳ್ತೀನಿ, ಎಲ್ಲದಕ್ಕೂ ಅದರದೇ ಆದ ಟೈಮ್ ಇರುತ್ತೆ ಅಂತ. ಆ ಟೈಮ್ ಬರೋ ತನಕ ಸಮಾಧಾನವಾಗಿ ಕಾಯಬೇಕಾಗುತ್ತೆ. ಮನಸ್ಸಲ್ಲಿ ಆತಂಕ ಇರುತ್ತೆ ಸರಿ, ಆದರೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು ಅನ್ನೋದಿದೆ. ಜೀವನದ ಬಗ್ಗೆ ಡಿಸಿಷನ್ ತಗೊಳ್ಳೋದು ಅಷ್ಟೊಂದು ಸುಲಭದ ಮಾತಲ್ಲ. ಯಾಕೆಂದರೆ ಅದರ ಹಿಂದೆ ತಂದೆ ತಾಯಿಗಳಿರ್ತಾರೆ, ಅವರ ಅನುಮತಿನೂ ಬೇಕಾಗಿರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನಸ್ಸು ಅನ್ನೋದೊಂದಿರುತ್ತೆ. ಮೊದಲು ಮನಸ್ಸಿಗೆ ಇಷ್ಟ ಆಗಬೇಕು. ಈಗ ಯಾಕೋ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನಿಮ್ಮ ಫೀಲಿಂಗ್ಸ್ ಏನಿದೆ ನೋಡೋಣ. ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ. ಟೂ ಆಫ್ ಕಾಯಿನ್ಸ್ ಬರ್ತಾ ಇದೆ, ಮತ್ತೊಂದು 9 ಆಫ್ ಕಪ್ಸ್, 4 ಆಫ್ ವ್ಯಾಂಡ್ಸ್, ಮತ್ತೊಂದು 8 ಆಫ್ ಕಪ್ಸ್ ಬರ್ತಾ ಇದೆ. ಇಲ್ಲಿ ಕ್ವೀನ್ ಆಫ್ ವ್ಯಾಂಡ್ಸ್, ಬಾಟಮ್ನಲ್ಲಿ 2 ಆಫ್ ಕಪ್ಸ್ ಇದೆ. ನೀವು ಅವರನ್ನು ಇಷ್ಟಪಟ್ಟಿದ್ರಿ.
ನೀವು ಅವ್ರಿಗೆ ಮಾತು ಕೊಟ್ಟಿದ್ರಿ ಅನ್ನೋದಿದೆ. ನಿಮ್ಮ ಒಳ್ಳೆತನ ಅವ್ರಿಗೆ ಇಷ್ಟ ಆಗಿದೆ ಅಂತ ನಾನು ಆಗಲೇ ಹೇಳಿದೆ. ಇಲ್ಲಿ ಇನ್ನೇನಿದೆ ನೋಡೋಣ. ನಿಮ್ಗೆ ಅವ್ರು ತುಂಬ ಇಷ್ಟ ಇದ್ರೂ ಏನೋ ಮನಸ್ಸಲ್ಲಿ ಕನ್ಫ್ಯೂಷನ್ಸ್ ಇತ್ತು. ಮುಂದೆ ಅವ್ರ ಜೊತೆ ಜೀವನ ಕಳೀಬೇಕು ಅನ್ನೋದಿತ್ತು. ಆದರೆ ಅವ್ರ ಮನಸ್ಸಲ್ಲಿ ಏನಿದೆಯೋ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ನಿಮಗೆ. ಇಲ್ಲಿ ನೀವು ಟ್ವಿನ್ ಫ್ಲೇಮ್ ಕನೆಕ್ಷನಲ್ಲಿ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಎಲ್ಲಿ ಹೋದ್ರೂ ಅವ್ರು ನೆನಪಾಗ್ತಾ ಇತ್ತು. ಯಾವುದೇ ಪ್ಲೇಸ್ಗೆ ಹೋಗಲಿ, ಯಾವುದೇ ಹಾಡುಗಳು ಕೇಳಲಿ, ಹಾಗೆಲ್ಲ ಅವ್ರು ನೆನಪಾಗ್ತಾ ಇತ್ತು ನಿಮಗೆ. ಶುರುವಿನಲ್ಲಿ ಅಂಥ ಸೀರಿಯಸ್ನೆಸ್ ಇಲ್ದಿದ್ರೂ ಈಗೀಗ ಯಾಕೋ ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದೀರಾ. ಆದ್ರೂ ಅವ್ರು ಏನೂ ಡಿಸಿಷನ್ ತಗೋತಾ ಇಲ್ಲ ಅನ್ನೋ ಸಿಟ್ಟಿದೆ ನಿಮಗೆ. ಅವ್ರ ಮನಸ್ಸು ಬಿಚ್ಚಿ ಏನೂ ಮಾತಾಡ್ತಾ ಇಲ್ಲ. ಅವ್ರಿಗೆ ನೀವು ಇಷ್ಟ ಇದ್ದೀರಾ ಅನ್ನೋದು ನಿಮಗೆ ಗೊತ್ತಿದೆ. ಆದರೆ ಅವ್ರ ಫೈನಲ್ ಡಿಸಿಷನ್ ಏನು ಅಂತ ಹೇಳ್ತಾ ಇಲ್ಲ. ಇಲ್ಲಿ ಕೆಲವರು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ನಲ್ಲಿರಬಹುದು. ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ರೂ ಈ ವಿಷಯ ಬಂದಾಗ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಾ ಇದ್ರು. ಇದರಿಂದ ನಿಮಗೆ ಕನ್ಫ್ಯೂಷನ್ ಇತ್ತು. ನಿಮ್ಮನ್ನು ಭೇಟಿ ಆಗ್ತೀನಿ, ಎಲ್ಲ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ರು. ಆದರೆ ಎಲ್ಲ ಪೋಸ್ಟ್ಪೋನ್ ಆಗ್ತಾ ಇತ್ತು. ಇದರಿಂದ ನಿಮಗೆ ಆತಂಕ ಇತ್ತು. ಆ ವ್ಯಕ್ತಿನ ಕಳ್ಕೊಳ್ಳೋಕೆ ಇಷ್ಟ ಇರಲಿಲ್ಲ ನಿಮಗೆ. ಇದಕ್ಕೆ ಇಲ್ಲಿಂದ ಇನ್ನೇನು ಮೆಸೇಜ್ ಬರುತ್ತೆ ನೋಡೋಣ. ಯೂನಿವರ್ಸಿಂದ ಏನು ಮೆಸೇಜ್ಗಳು ಬರುತ್ತೆ ನಿಮಗೆ. ಇಲ್ಲಿ ಲವ್ ಹೂ ಯು ಆರ್, ರಿಲೇಷನ್ಶಿಪ್ ಪ್ಯಾಟರ್ನ್ಸ್, ರೆಸ್ಟ್ ಆ್ಯಂಡ್ ರೆಜುವಿನೇಷನ್ ಈಸ್ ಎಸೆನ್ಷಿಯಲ್, ಬಿ ಸಪೋರ್ಟಿವ್. ಮತ್ತೊಂದು ಪ್ರಾಕ್ಟೀಸ್ ಕಂಪ್ಯಾಷನ್ ಅನ್ನೋದಿದೆ. ಲವ್ ಎಂಡ್ಯೂರ್ಸ್, ನಿಜವಾದ ಪ್ರೀತಿ ಯಾವಾಗಲೂ ಕಂಟಿನ್ಯೂ ಆಗುತ್ತೆ. ಲವ್ ಡಸ್ ನಾಟ್ ಗಿವ್ ಅಪ್ ಆರ್ ಲೂಸ್ ಫೇತ್. ಲವ್ ಈಸ್ ಹೋಪ್ಫುಲ್ ಆ್ಯಂಡ್ ವಿತ್ ಸ್ಟ್ಯಾಂಡ್ಸ್ ಎವ್ರಿ ಸಿಚುಯೇಷನ್ ಅನ್ನೋದು ಬರ್ತಾ ಇದೆ. ನೀವು ಅವ್ರನ್ನ ನಿಜವಾಗಿ ಇಷ್ಟಪಟ್ಟಿದ್ದೀರಾ. ಯಾವುದೇ ಸಿಚುಯೇಷನಲ್ಲಿ ಅವ್ರ ಜೊತೆ ಡಿಸ್ಕನೆಕ್ಟ್ ಆಗಿಲ್ಲ. ಹಾಗಿರೋದ್ರಿಂದ ನೀವೊಂದು ಒಳ್ಳೆ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಈ ನಿಮ್ಮ ರಿಲೇಷನ್ಶಿಪ್ ಮುಂದುವರಿಯುತ್ತೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿಬ್ಬರಲ್ಲೂ ಕೇರಿಂಗ್ ಭಾವನೆ ಇತ್ತು. ಸಪೋರ್ಟಿವ್ ಆಗಿದ್ರಿ ಒಬ್ರಿಗೊಬ್ರು. ಹಾಗೆ ಇಲ್ಲಿ ಸ್ವಲ್ಪ ದಿನ ಕಮ್ಯುನಿಕೇಷನ್ ಗ್ಯಾಪ್ ಇತ್ತು ಅನ್ನೋದು ಬರ್ತಾ ಇದೆ. ನೀವೊಂದು ಜೆನ್ಯೂನ್ ಪರ್ಸನ್ ಅನ್ನಿಸ್ತಾ ಇದೆ ಅವ್ರಿಗೆ. ಇಷ್ಟು ದಿನದ ಪರಿಚಯದಲ್ಲಿ ನಿಮ್ಮ ಮೇಲೆ ನಂಬಿಕೆ ಇದೆ, ವಿಶ್ವಾಸ ಬೆಳೆದಿದೆ. ಹಾಗಿರೋದ್ರಿಂದ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇದಕ್ಕೆ ಫೈನಲ್ ಆಗಿ ಏಂಜಲ್ಸಿಂದ ಏನು ಬರುತ್ತೆ ನೋಡೋಣ. ಆಲ್ರೆಡಿ ನೀವೊಂದು ಲಕ್ಕಿ ಪರ್ಸನ್ ಅನ್ನೋದು ಬಂದಿದೆ. ಯು ಆರ್ ಗುಡ್ ಎನಫ್ ಅನ್ನೋದು ಬಂದಿದೆ. ಪ್ರಾಸ್ಪೆರಿಟಿ ಲೈಸ್ ಅಹೆಡ್. ಮತ್ತೊಂದು ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್ಸ್. ಮತ್ತೊಂದು ಸರೆಂಡರ್ ಟು ದಿ ಡಿವೈನ್ ಅನ್ನೋದಿದೆ ನೋಡಿ. ಎ ಟೈಮ್ ಟು ಗಿವ್ ರಾದರ್ ದ್ಯಾನ್ ಟೇಕ್. ಇಲ್ಲಿಬ್ಬರು ಕೂತು ಮಾತಾಡ್ತೀರಾ ಅನ್ನೋದಿದೆ. ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಇದೆ. ನಿಮ್ಮ ಹತ್ರ ಅವ್ರು ಏನೋ ಕೇಳಬೇಕು ಅಂತ ಅಂದ್ಕೊಂಡಿದ್ದಾರೆ. ಅವ್ರ ಮನಸ್ಸಲ್ಲಿರೋದನ್ನು ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇಲ್ಲಿ ಇನ್ನೇನಿದೆ ನೋಡೋಣ. ಮುಂದೆ ಪ್ರಾಸ್ಪೆರಿಟಿ ಇದೆ. ಪ್ರಾಸ್ಪೆರಿಟಿ ಅಂದಾಗ ಅಬಂಡೆನ್ಸ್, ಲಾಟ್ ಆಫ್ ಇಮೋಷನ್ಸ್ ಆ್ಯಂಡ್ ಲಾಟ್ ಆಫ್ ಹ್ಯಾಪಿನೆಸ್. ನಿಮ್ಮ ಕನಸುಗಳಲ್ಲಿ ನಂಬಿಕೆ ಇಡಿ ಅನ್ನೋದು ಬರ್ತಾ ಇದೆ. ಹಾಗಿರೋದ್ರಿಂದ ಸರೆಂಡರ್ ಟು ದಿ ಡಿವೈನ್, ಆ ದೇವರಲ್ಲಿ ನಂಬಿಕೆ ಇಡಿ, ಹಾಗೆ ಪಾಸಿಟಿವ್ ಆಗಿರಿ ಅನ್ನೋದು ಬರ್ತಾ ಇದೆ ಇಲ್ಲಿ. ಸದ್ಯದಲ್ಲೇ ಅವರು ನಿಮ್ಮನ್ನು ಭೇಟಿಯಾಗಬಹುದು, ನಿಮ್ಮ ಜೊತೆ ಕೂತು ಮಾತಾಡಬಹುದು. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.